ಒಂದಷ್ಟು ಜನ ಕಾಡಿನ ಸೌಂದರ್ಯನ ನೋಡ್ಬೇಕು ಅಂತ ಪ್ಲೇನ್ ನಲ್ಲಿ ಬರ್ತಿರ್ತಾರೆ. ಆದ್ರೆ ಪ್ಲೇನ್ ಕ್ರಾಶ್ ಆಗೋಗುತ್ತೆ. ಸರಿ ಅಂತ ಇವರೆಲ್ಲರೂ ಇವರು ಸಂಭಾಳಿಸ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನೋಡ್ತಾರೆ. ಇದು ಒಂದು ಬಿಗಿನಿಂಗ್ ಅಷ್ಟೇ. ಈ ತರ ಘಟನೆಗಳು ಈ ಕಾಡಿನಲ್ಲಿ ತುಂಬಾ ನಡೀತವೆ. ಮತ್ತೊಂದು ಇವರೆಲ್ಲರನ್ನು ನಡುಗಿಸ್ತಿರುವಂತ ವಿಷಯ ಏನು ಅಂತಂದ್ರೆ, ಇವರೆಲ್ಲರೂ ಇಲ್ಲಿಗೆ ಬಂದಿರುವಂತ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ. ಇಂತ ಒಂದು ದಟ್ಟವಾಗಿರುವಂತ ಕಾಡಿನಲ್ಲಿ ಇವಾಗ ಇವರು ಏನ್ ಮಾಡ್ತಾರೆ. ಇದು ತುಂಬಾನೇ ಥ್ರಿಲ್ಲಿಂಗ್ ಆಗಿರುವಂತ ಮೂವಿ. ಈ ಮೂವಿ ಹೆಸರು ದ ಬೇಯು ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಅಮೆರಿಕದ ಲೂವಿಸಿಯಾನಾ ಕಾಡ್ನಲ್ಲಿ ಒಂದು ದೊಡ್ಡ ನದಿನ ನಮ್ಗೆ ತೋರಿಸ್ತಾರೆ. ಹಾಗೆ ಇದೇ ಕಾಡ್ನಲ್ಲಿ ಒಂದಷ್ಟು ಜನರು ಇಲ್ಲಿಗಲ್ ಆಗಿ ಮಾದಕ ವಸ್ತುಗಳನ್ನ ತಯಾರು ಮಾಡಿಸ್ತಿರ್ತಾರೆ. ಹೀಗೆ ಇವರು ಇದನ್ನೆಲ್ಲ ತಯಾರು ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇಲ್ಲಿಗೆ ಮಿಲಿಟರಿ ಅವರು ಬಂದು ಈ ಜಾಗದ ಮೇಲೆ ಅಟ್ಯಾಕ್ ಮಾಡಿ ಇವರೆಲ್ಲರನ್ನು ಅರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಇದೇ ಟೈಮ್ ನಲ್ಲಿ ಆ ಮಾದಕ ವಸ್ತು ಮಿಕ್ಸ್ ಆಗಿರುವಂತ ಲಿಕ್ವಿಡ್ ನದಿಯ ನೀರಿಗೆ ಬಂದು ಇಲ್ಲಿರುವಂತ ಮೊಸಳೆಗಳು ಅಂದ್ರೆ ಆಲಿಗೇಟರ್ಸ್ ನ ಬಾಡಿ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗೋಗುತ್ತೆ. ನಂತರ ಮುಂದಿನ ಸೀನ್ ನಲ್ಲಿ ನಮ್ಗೆ ಪ್ರಾಣಿಗಳ ಬಗ್ಗೆ ಒಂದು ಬಯಾಲಜಿ ಕ್ಲಾಸ್ ನಡೀತಿರುತ್ತೆ. ಇದರಲ್ಲಿ ಆಲಿಗೇಟರ್ಸ್ ನ ಬಗ್ಗೆನೂ ಕೂಡ ಹೇಳ್ಕೊಡ್ತಿರ್ತಾರೆ. ಹಾಗೆ ಇಲ್ಲೇ ಇರುವಂತ ಕಾಯ್ಲ್ ಅನ್ನೋ ಒಬ್ಳು ಹುಡುಗಿನೂ ಕೂಡ ನಮ್ಗೆ ತೋರಿಸ್ತಾರೆ. ಇವಳೊಬ್ಳು ಒಳ್ಳೆ ಸ್ಟೂಡೆಂಟ್ ಆಗಿರೋದ್ರಿಂದ ಎಲ್ಲಾ ಪ್ರಾಣಿಗಳ ಬಗ್ಗೆನೂ ತುಂಬಾ ವಿಷಯಗಳನ್ನ ತಿಳ್ಕೊಂಡಿರ್ತಾಳೆ. ಸರಿ ಅಂತ ಇವಳು ಕ್ಲಾಸ್ ಅನ್ನ ಮುಗಿಸಿ ಹೊರಗಡೆ ಬರ್ತಿದ್ದಂಗೆನೆ ಇವಳ ಫ್ರೆಂಡ್ ಆಗಿರುವಂತ ಆಲಿಸ್ ಇವಳನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆಲಿಸ್ ಇವಳ ಜೊತೆ ಮತ್ತಿಬ್ಬರು ಫ್ರೆಂಡ್ಸ್ ಗಳಾಗಿರುವಂತ ಮಲಿಕಾ ಹಾಗೆ ಸ್ಯಾಮ್ನು ಕೂಡ ಕರ್ಕೊಂಡ್ ಬಂದು ಕೈಲ್ಗೆ ಸಾರಿ ಹೇಳ್ತಾಳೆ. ಯಾಕೆಂತಂದ್ರೆ ಕೈಲ್ ಹಾಗೆ ಮಲಿಕಾಗೆ ಒಬ್ಬರನ್ನೊಬ್ರು ಕಂಡ್ರೆ ಅಷ್ಟೊಂದು ಆಗೋದಿಲ್ಲ. ಈಗ ಇಲ್ಲಿ ವಿಷಯ ಏನು ಅಂತಂದ್ರೆ, ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಲೂಯಿಸಿಯಾನಾ ಕಾಡನ್ನ, ಆ ಕಾಡಿಗೆ ಇವ್ರು 4 ಜನನು ಒಂದು ಇಂಪಾರ್ಟೆಂಟ್ ಆಗಿರುವಂತ ಕೆಲಸದ ಮೇಲೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆ ಇಂಪಾರ್ಟೆಂಟ್ ಕೆಲಸ ಏನು ಅಂತ ನಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ಇವರೆಲ್ಲರೂ ಒಂದು ಹೋಟೆಲ್ ನಲ್ಲಿ ಸ್ಟೇ ಮಾಡೋದಕ್ಕೆ ಅಂತ ಬರ್ತಾರೋ, ಆಲಿಸ್ ಕೈಲ್ ಹತ್ರ ಕೈಲ್ನ ಅಣ್ಣ ಆಗಿದಂತ ಜೇಮಿ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಇವ್ರು ಮಾತಾಡ್ತಿರ್ಬೇಕಾದ್ರೆ ಆಗ್ಲೇ ನಮ್ಗೆ ಗೊತ್ತಾಗೋದು ಈಗ ಜೇಮಿ ಬದುಕಿಲ್ಲ ಅಂತ. ಮೊದ್ಲು ಇವ್ರು 4 ಜನ ಫ್ರೆಂಡ್ಸ್ ಗಳು ಜೇಮಿಗೆ ತುಂಬಾನೇ ಕ್ಲೋಸ್ ಆಗಿದ್ರು. ಆದ್ರಿಂದ ಎಲ್ಲರೂ ತುಂಬಾನೇ ದುಃಖ ಪಡ್ತಿರ್ತಾರೆ. ಆಲಿಸ್ ಇವಳಿಗೆ ಎಷ್ಟೇ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯ ಆಗೋದಿಲ್ಲ. ಕೈಲ್ ಹೊರಗಡೆ ಬಂದು ಇವಳ ಅಣ್ಣ ಆಗಿದ್ದಂತ ಜೇಮಿನ ನೆನ್ಸ್ಕೊಂಡು ತುಂಬಾನೇ ಅಳ್ತಾಳೆ. ಇವಳು ಇಷ್ಟೊಂದು ಅಳ್ತಿರೋದಕ್ಕೆ ಹಾಗೆ ಇಷ್ಟೊಂದು ದುಃಖ ಪಡ್ತಿರೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಕೂಡ ಇದೆ. ಆ ರೀಸನ್ ಏನು ಅಂತ ನಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಇದಾದ್ಮೇಲೆ ಮತ್ತೆ ಅವಳು ಮಲ್ಕೊಳ್ಳೋದಕ್ಕೆ ಅಂತ ಇವಳ ರೂಮ್ಗೆ ಬರ್ತಾಳೆ. ನಂತರ ಮಾರನೇ ದಿನ ಬೆಳಕಾಗ್ತಿದ್ದಂಗೆನೆ ಇವರೆಲ್ಲರೂ ರೆಡಿ ಆಗ್ತಾರೆ ಲೂಯಿಸಿಯಾನಾ ಕಾಡಿಗೆ ಹೋಗೋದಕ್ಕೆ ಅಂತ. ಅದಕ್ಕೆ ಮೊದಲು ಫ್ಯೂಲ್ ಅನ್ನ ರೀಫಿಲ್ ಮಾಡಿಸ್ಕೊಳ್ಳೋದಕ್ಕೆ ಒಂದು ಗ್ಯಾಸ್ ಸ್ಟೇಷನ್ ಅಂತ ನಿಲ್ಸಿರ್ಬೇಕಾದ್ರೆ ಕೈಲ್ ನ್ಯೂಸ್ ಪೇಪರ್ ನಲ್ಲಿ ನೋಡ್ತಾಳೆ ಲೂಯಿಸಿಯಾನಾ ಕಾಡ್ನಲ್ಲಿರುವಂತ ಆಲಿಗೇಟರ್ಸ್ ಗಳು ಅಲ್ಲಿರುವಂತ ಲೋಕಲ್ ಜನರ ಮೇಲೆ ಅಟ್ಯಾಕ್ ಮಾಡಿ 54 ಜನರನ್ನ ಸಾಯಿಸ್ಬಿಟ್ಟಿದಾವೆ ಅಂತ. ಈ ವಿಷಯ ಇವಳಿಗೆ ಗೊತ್ತಾಗ್ತಿದ್ದಂಗೆ ತುಂಬಾ ವಿಚಿತ್ರ ಅನ್ಸುತ್ತೆ. ಅದೇ ಸಮಯಕ್ಕೆ ಇಲ್ಲಿರುವಂತ ಒಬ್ಬ ವ್ಯಕ್ತಿನೂ ಕೂಡ ಅದೇ ವಿಷಯನ ಹೇಳುತ್ತಾನೆ. ಹೌದು, ಈ ಸುದ್ದಿ ನಿಜಾನೇ, ನಾನು ಕೂಡ ಅದನ್ನೆಲ್ಲ ನೋಡಿದ್ದೀನಿ. ನೀವ್ ಅಲ್ಲಿಗೆ ಹೋಗ್ತಿದ್ದೀರಾ ಅಂತಂದ್ರೆ ತುಂಬಾನೇ ಹುಷಾರಾಗಿರ್ಬೇಕು ಅಂತ. ಸರಿ ಅಂತ ಇವರೆಲ್ಲರೂ ಈ ಜಾಗನ ಬಿಟ್ಟು ಮುಂದೆ ಬರ್ತಾರೆ. ನಂತರ ಮಲ್ಲಿಕಾ ಕಾರನ್ನ ಡ್ರೈವ್ ಮಾಡ್ತಾ ಏರ್ ಫೀಲ್ಡ್ ಹತ್ರ ಕರ್ಕೊಂಡ್ ಬರ್ತಾಳೆ. ಇಲ್ಲಿಂದ ಲೂಯಿಸಿಯಾನಾ ಕಾಡಿಗೆ ಪ್ಲೇನ್ ನಲ್ಲಿ ಹೋಗೋದಕ್ಕೆ ಅಂತ. ಆದ್ರೆ ಕೈಲ್ಗೆ ಪ್ಲೇನ್ ಅಂದ್ರೆ ತುಂಬಾನೇ ಭಯ ಇರುತ್ತೆ. ಈ ವಿಷಯ ಮಲ್ಲಿಕಾಗೆ ಗೊತ್ತಿದ್ರು ಕೂಡ ಅವಳ ಬಗ್ಗೆ ಇವಳು ಕೇರೆ ಮಾಡೋದಿಲ್ಲ. ನಂತರ ಇವ್ರು 4 ಜನ ಈ ಜಾಗದ ಒಳಗಡೆ ಬರ್ತಿದ್ದಂಗೆನೆ ಪೈಲಟ್ ಆಗಿರುವಂತ ಫ್ರಾಂಕ್ ಇವರಿಗೆ ಪರಿಚಯ ಆಗ್ತಾನೆ. ಇವನು ಪ್ಲೇನ್ ಇರುವಂತ ಈ ಜಾಗದಲ್ಲಿ ಸ್ಮೋಕ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಹಾಗೆ ಮೊದ್ಲಿಂದನೇ ಡ್ರಿಂಕ್ಸ್ ಅನ್ನು ಕೂಡ ಮಾಡ್ಬಿಟ್ಟಿರ್ತಾನೆ. ಈ ವಿಷಯ ಇವರಿಗೆ ಗೊತ್ತಾಗಿ ತುಂಬಾನೇ ಟೆನ್ಷನ್ ಆಗೋಗುತ್ತೆ. ಇದ್ಯಾವ ತರದ ವ್ಯಕ್ತಿ ಹತ್ರ ಬಂದು ಸಿಗಾಕೋಬಿಟ್ವಿ ಅಂತ. ಆದ್ರೆ ಈಗ ಅಲ್ಲಿಗೆ ಹೋಗೋದು ಅವಶ್ಯಕತೆ ಇರೋದ್ರಿಂದ ಬೇರೆ ದಾರಿ ಇಲ್ಲದೆ ಹೋಗ್ಲೇಬೇಕಾಗುತ್ತೆ. ಇದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಇವ್ರ ಜೊತೆ ಇನ್ನಷ್ಟು ಜನರು ಕೂಡ ಪ್ಲೇನ್ ನಲ್ಲಿ ಬರ್ತಿದ್ದಾರೆ ಅಂತ. ಇವರು ಕಪಲ್ಸ್ ಆಗಿರುವಂತ ಡಾಮ್ ಮತ್ತೆ ಝೋಯಿ, ಹಾಗೆ ಪಕ್ಕದಲ್ಲಿರೋನು ರಿಫ್ಯೂಸ್ ಅಂತ. ಯಾವಾಗ ಇವರೆಲ್ಲರೂ ಪ್ಲೇನ್ ಅನ್ನ ಹತ್ತಿ ಪ್ಲೇನ್ ಟೇಕ್ ಆಫ್ ಆಗುತ್ತೋ ಓಲ್ಡ್ ಕಪಲ್ಸ್ ಆಗಿರುವಂತ ಕ್ಲಿಯರೆನ್ಸ್ ಹಾಗೆ ಮೌಡಿನೂ ಕೂಡ ನಮ್ಗೆ ತೋರಿಸ್ತಾರೆ. ಇಲ್ಲಿ ರಿಫ್ಯೂಸ್ ಪ್ಲೇನ್ ನ ಒಳಗಡೆ ಫೋನ್ ನಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ರು ಕೂಡ ಕೇಳ್ತಾನೆ ಇರೋದಿಲ್ಲ. ಆದ್ರಿಂದ ಕ್ಲಿಯರೆನ್ಸ್ ಸೀಟ್ ಬೆಲ್ಟ್ ಅನ್ನ ಬಿಚ್ಚಿಬಿಡ್ತಾನೆ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಅಂತ. ಆದ್ರೆ ಅದೇ ಸಮಯಕ್ಕೆ ಇದ್ದಕ್ಕಿದ್ದಂಗೆ ಪ್ಲೇನ್ ತುಂಬಾ ಜೋರಾಗಿ ಅಲುಗಾಡೋದಕ್ಕೆ ಶುರುವಾಗುತ್ತೆ. ಆಗ ಫ್ರಾಂಕ್ ಎಲ್ಲರಿಗೂ ಹೇಳ್ತಾನೆ ಪ್ಲೇನ್ ನ ಇಂಜಿನ್ ಫೇಲ್ ಆಗೋಗಿದೆ ಅಂತ. ನಂತರ ಫ್ರಾಂಕ್ ಹಾಗೆ ಕೋ ಪೈಲಟ್ ಎಷ್ಟೇ ಕಷ್ಟಪಟ್ಟರು ಕೂಡ ಪ್ಲೇನ್ ಕಂಟ್ರೋಲ್ ಗೆನೆ ಸಿಕ್ತಿರೋದಿಲ್ಲ. ಹೀಗೆ ಸಂಭಾಳಿಸ್ತಾ ತುಂಬಾ ಸ್ಪೀಡ್ ಆಗಿ ಬಂದು ನದಿಗೆ ಕ್ರಾಶ್ ಮಾಡ್ಬಿಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಕೈಲ್ಗೆ ಎಚ್ಚರ ಆದಾಗ ನೋಡಿದ್ರೆ ಎಲ್ಲರೂ ನದಿಯಿಂದ ಹೊರಗಡೆ ಹೋಗ್ತಿರ್ತಾರೆ. ಇವಳು ಕೂಡ ತುಂಬಾ ಕಷ್ಟಪಟ್ಟು ಇವಳ ಫ್ರೆಂಡ್ಸ್ ಗಳನ್ನೆಲ್ಲ ಕರ್ಕೊಂಡು ನದಿಯಿಂದ ಹೊರಗಡೆ ಬಂದು ನೋಡಿದ್ರೆ ಝೋಯಿಯ ಕೈಗೆ ತುಂಬಾನೇ ಏಟ್ಗಳಾಗೋಗಿರ್ತವೆ. ಇವರೆಲ್ಲರಿಗೂ ಈ ಘಟನೆನ ಹೇಗೆ ಅರಗಿಸ್ಕೊಳ್ಳೋದು ಅಂತಾನು ಕೂಡ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಓಲ್ಡ್ ಕಪಲ್ಸ್ ಆಗಿದ್ದಂತ ಮೌಡಿ ಹಸ್ಬೆಂಡ್ ಕ್ಲಿಯರೆನ್ಸ್ ಸೀಟ್ ಬೆಲ್ಟ್ ಅನ್ನ ತೆಗೆದಿದ್ರಿಂದ ಸತ್ತೋಗಿದ್ದಾರೆ ಅಂತ.
ಇದರಿಂದ ಮೌಡಿಗಂತೂ ತುಂಬಾನೇ ದುಃಖ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಸ್ವಲ್ಪನೂ ಕೂಡ ಸಿಗ್ನಲ್ ಸಿಗದೆ ಇರೋದ್ರಿಂದ ಯಾವ ಫೋನ್ಗಳು ಕೂಡ ವರ್ಕ್ ಆಗ್ತಿರೋದಿಲ್ಲ. ನಂತರ ಫ್ರಾಂಕ್ ನೀರಿನ ಒಳಗಡೆ ಬಂದು ಕೋ ಪೈಲಟ್ ನ ಹುಡುಕಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವನು ಸಿಗೋದಿಲ್ಲ. ಇಲ್ಲಿ ಎಲ್ಲರಿಗೂ ಅನ್ನಿಸ್ತಿರುತ್ತೆ ರೆಸ್ಕ್ಯೂ ಟೀಮ್ ಅವರು ಬಂದು ನಮ್ಮನ್ನ ಕಾಪಾಡಿ ಕರ್ಕೊಂಡು ಹೋಗ್ತಾರೆ ಅಂತ. ಆದ್ರೆ ಫ್ರಾಂಕ್ ಸೈಲೆಂಟ್ ಆಗಿರೋದನ್ನ ನೋಡಿ ಕೈಲಿಗೆ ಅರ್ಥ ಆಗೋಗುತ್ತೆ ನಮ್ಮನ್ನ ಕಾಪಾಡೋದಕ್ಕೆ ಯಾವುದೇ ರೆಸ್ಕ್ಯೂ ಟೀಮ್ ನವರು ಬರ್ತಿಲ್ಲ ಅಂತ. ಯಾಕೆಂತಂದ್ರೆ ಇವರೆಲ್ಲರನ್ನು ಲೂಸಿಯಾನ ಕಾಡಿಗೆ ಕರ್ಕೊಂಡು ಬರೋದಕ್ಕೆ ಫ್ರಾಂಕ್ ಹತ್ರ ಲೈಸೆನ್ಸ್ ಇರ್ಲಿಲ್ಲ. ಆದ್ರೂ ಕೂಡ ಇಲ್ಲಿಗಲ್ ಆಗಿ ಕಮ್ಮಿ ಬೆಲೆಗೆ ಇವರೆಲ್ಲರನ್ನು ಇಲ್ಲಿಗೆ ಕರ್ಕೊಂಡು ಬಂದಿರ್ತಾನೆ. ಇದರಿಂದ ಇವರು ಇಲ್ಲಿಗೆ ಬಂದು ಸಿಗಾಕೊಂಡಿರೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆಗ ಫ್ರಾಂಕ್ ಹೇಳ್ತಾನೆ, ಹೌದು ಕೈಲ್ ಹೇಳ್ತಿರೋದು ನಿಜಾನೆ. ಈಗ ಹತ್ರದಲ್ಲೇ ಏರ್ ಫೀಲ್ಡ್ ಇದೆ, ನಾವು ನಡೀತಾ ಹೋದ್ರೆ ಅಲ್ಲಿಗೆ ಹೋಗಿ ತಲುಪಬಹುದು ಅಂತ. ಸರಿ ಅಂತ ಇವರೆಲ್ಲರೂ ರೆಡಿ ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆಲಿಸ್ಗೆ ಏನೋ ಶಬ್ದ ಕೇಳಿಸುತ್ತೆ. ಆ ಶಬ್ದನ ಫಾಲೋ ಮಾಡ್ಕೊಂಡು ಬಂದು ನೋಡಿದ್ರೆ ಒಂದು ಜಾಗದಲ್ಲಿ ಆಲಿಗೇಟರ್ಸ್ ನ ಮೊಟ್ಟೆಗಳು ಇವಳಿಗೆ ಕಾಣಿಸ್ತವೆ. ಆ ಮೊಟ್ಟೆಗಳನ್ನ ಇವಳು ನೋಡ್ತಾ ನಿಂತ್ಕೊಬಿಡ್ತಾಳೆ. ನಂತರ ನಮ್ಗೆ ತೋರಿಸ್ತಾರೆ ಏನೇನ್ ವಸ್ತುಗಳು ಉಳ್ಕೊಂಡಿದ್ಯೋ ಅದನ್ನೆಲ್ಲ ತಗೊಂಡು ಇವರು ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ನೀರ್ನಲ್ಲಿ ಇವರಿಗೆ ಕೋ ಪೈಲಟ್ ಕಾಣಿಸ್ತಾನೆ. ಆದ್ರಿಂದ ಫ್ರಾಂಕ್ ಅವನನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಆಲಿಗೇಟರ್ ಬಂದು ಅವನನ್ನ ತಿಂದು ಸಾಯಿಸ್ಬಿಡುತ್ತೆ. ಇದರಿಂದ ಇವರೆಲ್ಲರೂ ತುಂಬಾ ಹೆದರ್ಕೊಂಡು ಹೇಗೋ ಮಾಡಿ ಕಷ್ಟಪಟ್ಟು ಹೊರಗಡೆ ಬಂದು ತಲುಪ್ತಾರೆ. ಆದ್ರೆ ಆಲಿಗೇಟರ್ ಯಾಕೆ ಸುಮ್ನೆ ಅಟ್ಯಾಕ್ ಮಾಡ್ತಿದೆ ಅಂತ ಇವ್ರಿಗೆ ಮಾತ್ರ ಅರ್ಥ ಆಗ್ತಿರೋದಿಲ್ಲ. ಅದಕ್ಕೆ ಮೊದ್ಲಿಂದ ಹೋಗ್ಬೇಕು ಅಂತ ಇವರೆಲ್ಲರೂ ಹೋಗ್ತಿರ್ಬೇಕಾದ್ರೆ ಮೌಡಿ ತುಂಬಾ ಬೇಜಾರಾಗಿ ನಿಂತ್ಕೊಂಡು ನೋಡ್ತಿರ್ತಾಳೆ. ಯಾಕೆ ಅಂತಂದ್ರೆ ಅವಳ ಹಸ್ಬೆಂಡ್ ಡೆಡ್ ಬಾಡಿ ಇಲ್ಲೇ ಇರುತ್ತೆ. ಈ ಕಡೆ ಆಲಿಗೇಟರ್ ಮೊಟ್ಟೆ ಇಟ್ಟಿರುವಂತ ಜಾಗದಲ್ಲಿ ಬಂದು ನೋಡಿದ್ರೆ ಬರೀ ಒಂದೇ ಒಂದು ಮೊಟ್ಟೆ ಇರುತ್ತೆ. ಈ ದಟ್ಟವಾಗಿರುವಂತ ಕಾಡ್ನಲ್ಲಿ ನಡೀತಾ ಕತ್ಲಾಗೋಗಿರುತ್ತೆ. ಆದ್ರಿಂದ ಒಂದು ಜಾಗದಲ್ಲಿ ಇಲ್ಲೇ ಸ್ಟೇ ಮಾಡ್ಬೇಕು ಅಂತ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ. ಹಾಗೆ ಇಂತ ಒಂದು ಪರಿಸ್ಥಿತಿಲಿ ಏನೇನ್ ಮಾಡ್ಬೇಕು, ಪ್ರಾಣಿಗಳಿಂದ ಹೇಗೆ ದೂರ ಇರಬೇಕು ಅಂತ ಕೈಲಿಗೆ ಗೊತ್ತು. ಆದ್ರೆ ಮಲ್ಲಿಕಾ ಮಾತ್ರ ಅವಳ ಮಾತನ್ನ ಕೇಳೋದಕ್ಕೆ ರೆಡಿ ಆಗಿರೋದಿಲ್ಲ. ಇವಳನ್ನ ಮಾತ್ರ ಬಿಟ್ಟು ಮಿಕ್ತವರೆಲ್ಲ ಕೈಲ್ನ ಮಾತನ್ನ ಕೇಳೋದಕ್ಕೆ ರೆಡಿ ಆಗಿರ್ತಾರೆ. ಮತ್ತೊಂದು ವಿಷಯ ಏನು ಅಂತಂದ್ರೆ ಆಲಿಸ್ ಇಲ್ಲಿ ಇವಳ ಬ್ಯಾಗ್ ಅನ್ನ ಮುಟ್ಟೋದಕ್ಕೆ ಯಾರಿಗೂ ಕೂಡ ಬಿಡ್ತಿರೋದಿಲ್ಲ. ಇದಾದ್ಮೇಲೆ ಇವರೆಲ್ಲರೂ ಇದೇ ಜಾಗದಲ್ಲಿ ಬೆಂಕಿನ ಹಾಕಿ ಕಾಯ್ತಾ ಕುಂತಿರ್ಬೇಕಾದ್ರೆ ಕೈಲ್ ಹೇಳ್ತಾಳೆ ನಾವ್ ಎಷ್ಟಾಗುತ್ತೋ ಅಷ್ಟು ನೀರಾಗಿರುವಂತ ಭೂಮಿಯಿಂದ ದೂರ ಇರಬೇಕು ಅಂತ. ಆಗ ನಮ್ಗೆ ಈ ಕಡೆ ತೋರಿಸ್ತಾರೆ ಮೊಟ್ಟೆನ ಇಟ್ಟಿದ್ದಂತ ಆಲಿಗೇಟರ್ ಇವರನ್ನ ಹುಡ್ಕೊಂಡ್ ಬರ್ತಿರುತ್ತೆ. ನಂತರ ಎಲ್ರು ಮಲಗಿರ್ಬೇಕಾದ್ರೆ ರಿಫ್ಯೂಸ್ಗೆ ಎಚ್ಚರ ಆಗಿ ವಾಶ್ರೂಮ್ಗೆ ಅಂತ ಬರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇವನ ಫೋನ್ ರಿಂಗ್ ಆಗೋದಕ್ಕೆ ಶುರುವಾಗುತ್ತೆ. ಬಿದ್ದೋದಂತೆ ಇವನ ಫೋನ್ ಅನ್ನ ಎತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರೆ ಆಲಿಗೇಟರ್ ಬಂದು ಇವನನ್ನ ಸಾಯಿಸ್ಬಿಡುತ್ತೆ. ಮಾರನೇ ದಿನ ರಿಫ್ಯೂಸ್ ಸತ್ತು ಬಿದ್ದಿರೋದನ್ನ ನೋಡಿ ಎಲ್ರಿಗೂ ತುಂಬಾನೇ ಗಾಬರಿ ಆಗೋಗುತ್ತೆ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಆಲಿಗೇಟರ್ಸ್ ಗಳು ಮನುಷ್ಯರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತವೆ. ಆದ್ರೆ ಇಲ್ಲಿರುವಂತ ಆಲಿಗೇಟರ್ಸ್ ಯಾಕೆ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿದಾವೆ ಅಂತ. ಆಗ ಫ್ರಾಂಕ್ ಕೂಡ ಹೇಳ್ತಾ ಹೋಗ್ತಾನೆ ಇತ್ತೀಚೆಗೆ ಇಲ್ಲಿರುವಂತ ಆಲಿಗೇಟರ್ಸ್ ಗಳು ತುಂಬಾನೇ ಬದಲಾಗೋಗಿವೆ. ಅವುಗಳು ಮನುಷ್ಯರ ಹತ್ರ ಬರೋದಕ್ಕೆ ಹೆದರ್ಕೊಳ್ಳೋದಿಲ್ಲ. ಎಷ್ಟೇ ದೂರ ಆದ್ರೂ ಪರವಾಗಿಲ್ಲ ಫಾಲೋ ಮಾಡ್ಕೊಂಡು ಬಂದು ಸಾಯಿಸೋದನ್ನ ಕಲ್ತಿವೆ ಅಂತ. ಅದೇ ಸಮಯಕ್ಕೆ ದೂರದಲ್ಲಿ ಒಂದು ಮನೆ ಊರಿಗೆ ಕಾಣಿಸಿ ಅದೇ ಈಗ ನಮ್ಮೆಲ್ಲರಿಗೂ ಸೇಫ್ ಆಗಿರುವಂತ ಜಾಗ, ಅಲ್ಲಿಗೆ ಹೋಗಿ ತಲುಪಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹೀಗೆ ಇವರು ವಿಶಾಲವಾಗಿರುವಂತ ಕಾಡ್ನಲ್ಲಿ ಸಾಕ್ತಾ ಕೊನೆಗೂ ಆ ಮನೆ ಹತ್ರ ಬಂದು ತಲುಪ್ತಾರೆ. ಇಲ್ಲಿ ಮೌಡಿ ಎಲ್ಲರಿಗಿಂತ ಮುಂದೆ ಇರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಕೈಲ್ ಎಲ್ಲರನ್ನೂ ನಿಂತ ಜಾಗದಲ್ಲಿ ನಿಂತ್ಕೋಬಿಡಿ ಅಂತ ಹೇಳ್ತಾಳೆ. ಯಾಕೆ ಅಂತಂದ್ರೆ ಇವರೆಲ್ಲರನ್ನು ಹುಡ್ಕೊಂಡು ಒಂದಕ್ಕಿಂತ ಜಾಸ್ತಿ ಅಲಿಗೇಟರ್ಸ್ ಗಳು ಇಲ್ಲಿಗೆ ಬಂದು ತಲುಪಿಟ್ಟಿದಾವೆ ಅಂತ. ಅದಕ್ಕೆ ನೀನು ಅಲ್ಲೇ ಇರುವಂತ ಮೌಡಿಗೆ ಹೇಳಿ ಕೈಲಿ ಎಲ್ಲರ ಹತ್ರ ಒಂದು ಪ್ಲಾನ್ ಅನ್ನ ಶೇರ್ ಮಾಡ್ತಾಳೆ. ನಾವೆಲ್ಲರೂ ಗುಂಪಲ್ಲೇ ಇರೋಣ, ಗುಂಪಲ್ಲೇ ಓಡೋದಕ್ಕೆ ಟ್ರೈ ಮಾಡೋಣ. ಯಾಕೆಂತಂದ್ರೆ ಅಲಿಗೇಟರ್ಸ್ ಗಳು ಗುಂಪಿನ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅಂತ. ಅದೇ ಸಮಯಕ್ಕೆ ಅವುಗಳು ಮೌಡಿ ಮೇಲೆ ಅಟ್ಯಾಕ್ ಮಾಡಿ ಎಳ್ಕೊಂಡು ಹೊಟ್ಟೋಗ್ತವೆ. ಹಾಗೆ ಅವುಗಳೆಲ್ಲ ಒಂದೇ ಸಲ ಬಂದಿದ್ರಿಂದ ಇವರು ಕೂಡ ಓಡೋದಕ್ಕೆ ಶುರು ಮಾಡ್ತಾರೆ. ಇವರು ಎಲ್ಲೇ ಓಡ್ತಿದ್ರು ಕೂಡ ಅವುಗಳು ಮಾತ್ರ ಬಿಟ್ಕೊಳ್ಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ನಂತರ ಮನೆ ಒಳಗಡೆ ಬಂದು ಲಾಕ್ ಮಾಡೋದಕ್ಕೆ ನೋಡ್ತಿದ್ರೆ ಒಂದು ಆಲಿಗೇಟರ್ ಝೋಯಿಯ ಕಾಲನ್ನ ಹಿಡ್ಕೊಬಿಟ್ಟಿರುತ್ತೆ. ಆಗ ಎಲ್ರು ತುಂಬಾ ಕಷ್ಟಪಟ್ಟು ಇವಳ ಕಾಲನ್ನ ಬಿಡಿಸಿ ಡೋರ್ ಅನ್ನ ಹಾಕೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಆಲಿಗೇಟರ್ ಅದಕ್ಕೆ ಬಿಟ್ಕೊಡ್ತಿರೋದಿಲ್ಲ. ಡೋರ್ ಅನ್ನ ತಳ್ತಾ ಮನೆ ಒಳಗಡೆನೆ ಬಂದು ಇವರೆಲ್ಲರನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆಗ ಎಲ್ರು ಸೇರಿ ಒಂದೇ ಸಲ ಡೋರ್ ಅನ್ನ ತಳ್ಳಿದ್ರಿಂದ ಆಲಿಗೇಟರ್ ನ ಹೊರಗಡೆ ಹಾಕಿ ಕೊನೆಗೂ ಡೋರ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಲಾಕ್ ಮಾಡ್ತಾರೆ. ಹಾಗೆ ಆಲಿಗೇಟರ್ಸ್ ಗಳು ಮೌಡಿನ ಸಾಯಿಸ್ತಿರುವಂತ ಶಬ್ದಗಳು ಕೂಡ ಇವರಿಗೆ ಕೇಳಿಸ್ತಿರ್ತವೆ. ಹೀಗೆ ಮನೇಲಿ ಕಾಲ ಕಳಿತಾ ರಾತ್ರಿ ಆಗ್ಬಿಡುತ್ತೆ. ಹಾಗೆ ಮಳೆನೂ ಕೂಡ ಬರ್ತಿರುತ್ತೆ. ಆಗ ಕೈಲಿ ಮಲಗಿರ್ಬೇಕಾದ್ರೆ ಇವಳ ಕನ್ಸಿಂದ ನಮ್ಗೆ ತೋರಿಸ್ತಾರೆ ಒಂದು ದಿನ ಒಂದು ಶಾಪ್ ನಲ್ಲಿ ಒಬ್ಬ ಕಳ್ಳ ಕಳ್ಳತನ ಮಾಡೋದಕ್ಕೆ ಬಂದಿರ್ಬೇಕಾದ್ರೆ ಕೈಲಿಯ ಅಣ್ಣ ಜೇಮಿ ಅವನನ್ನ ತಡೆಯೋದಕ್ಕೆ ಹೋಗಿದ್ದ. ಹಾಗೆ ಅವರಿಬ್ಬರ ಮಧ್ಯೆ ಒಂದು ಫೈಟ್ ಕೂಡ ಶುರುವಾಗೋಗಿತ್ತು. ಆಗ ಕೈಲಿಗೆ ಗನ್ ಸಿಕ್ಕಿರುತ್ತೆ. ಇವಳ ಅಣ್ಣನ ಕಾಪಾಡುವಂತ ಎಲ್ಲಾ ಚಾನ್ಸಸ್ ಕೂಡ ಇವಳ ಹತ್ರ ಇದ್ರೂ ಕೂಡ ಹೆದರ್ಕೊಂಡು ಗನ್ ಅನ್ನ ಫೈರ್ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಅಷ್ಟೊತ್ತಿಗೆ ಆ ಕಳ್ಳ ಜೇಮಿನ ಸಾಯಿಸಿ ಅಲ್ಲಿಂದ ಹೊಟ್ಟೋಗಿರ್ತಾನೆ. ನಂತರ ಇವಳಿಗೆ ಮಾರನೇ ದಿನ ಎಚ್ಚರ ಆದಾಗ ಸ್ಯಾಮ್ ಇವಳ ಹತ್ರ ಬಂದು ಹೇಳ್ತಾನೆ ನನಗೊಂದು ಮ್ಯಾಪ್ ಸಿಕ್ಕಿದೆ. ಈ ಮ್ಯಾಪ್ ನ ಪ್ರಕಾರ ನಾವು ಎಲ್ಲಿದೀವಿ ಅಂತ ಗೊತ್ತಾಗಿದೆ. ಹಾಗೆ ಇದರಲ್ಲಿ ತೋರಿಸಿರುವಂತ ದಾರಿನ ಫಾಲೋ ಮಾಡ್ಕೊಂಡು ಹೋದ್ರೆ ನಮ್ಗೊಂದು ಬಿಲ್ಡಿಂಗ್ ಸಿಗುತ್ತೆ. ಆ ಬಿಲ್ಡಿಂಗ್ ಇಂದ ನಾವು ರೆಸ್ಕ್ಯೂ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಮಾಡಬಹುದು ಅಂತ. ಆದ್ರೆ ಫ್ರಾಂಕ್ ಮಾತ್ರ ಈ ಮ್ಯಾಪ್ ನ ಮೇಲೆ ನಂಬಿಕೆ ಇರೋದಿಲ್ಲ. ಯಾಕೆಂತಂದ್ರೆ ಇವನು ಈ ಜಾಗದಲ್ಲಿ ತುಂಬಾ ಸಲ ಓಡಾಡಿದಾನೆ. ಆದ್ರೆ ಆತರ ಯಾವ ಬಿಲ್ಡಿಂಗ್ ಕೂಡ ನೋಡಿರೋದಿಲ್ಲ. ಆದ್ರೂ ಕೂಡ ಇವರು ಚಾನ್ಸ್ ಅನ್ನ ತಗೊಳ್ಳೇಬೇಕು. ಯಾಕೆಂತಂದ್ರೆ ಸರ್ವೈವ್ ಆಗೋದಕ್ಕೆ ಅದನ್ನ ಬಿಟ್ಟು ಬೇರೆ ದಾರಿ ಕೂಡ ಇವ್ರ ಹತ್ರ ಇರೋದಿಲ್ಲ. ಆದ್ರೆ ಮಲ್ಲಿಕಾ ಮಾತ್ರ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ. ಇದೇ ನಮ್ಗೆ ಸೇಫ್ ಆಗಿರುವಂತ ಜಾಗ, ಇಲ್ಲೇ ನಾವು ಇರ್ಬೇಕು ಅಂತ. ಹೀಗೆ ಇವಳು ಕೋಪದಲ್ಲಿ ರಿವೀಲ್ ಮಾಡ್ತಾಳೆ ಏನಕ್ಕೆ 4 ಜನ ಫ್ರೆಂಡ್ಸ್ ಗಳು ಇಲ್ಲಿಗೆ ಬಂದಿರೋದು ಅಂತ. ಯಾಕೆ ಅಂತಂದ್ರೆ
ಕೈಲ್ನ ಅಣ್ಣ ಆಗಿರುವಂತ ಜೇಮಿ ಸತ್ತೋಗಿದ್ನಲ್ಲ, ಅವನ ಅಸ್ಥಿನ ಇಲ್ಲಿರುವಂತ ನದಿಲಿ ಬಿಡೋದಕ್ಕೆ ಅಂತ ಇವರು ಬಂದಿದ್ದು. ಮಲ್ಲಿಕಾ ಈ ರೀತಿ ಆಡ್ತಿರೋದನ್ನ ನೋಡಿ ಫ್ರಾಂಕ್ಗಂತೂ ಇವಳ ಮೇಲೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಇವರೆಲ್ಲರೂ ಓಟನ್ನ ಮಾಡ್ತಾರೆ. ಎಷ್ಟು ಜನ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಬಯಸಿದ್ದಾರೆ, ಎಷ್ಟು ಜನ ಇಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ವೋಟ್ ಮಾಡಿದಾಗ ನೋಡಿದ್ರೆ ಮಲ್ಲಿಕಾ ಮಾತ್ರ ಇಲ್ಲಿ ಇರ್ಬೇಕು ಅಂತ ಬಯಸ್ತಿರ್ತಾಳೆ. ಇನ್ನ ಮಿಕ್ತವರೆಲ್ಲರೂ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಆಗ ಕೈಲ್ ಕೂಡ ಹೇಳ್ತಾ ಹೋಗ್ತಾಳೆ, ಅಕಸ್ಮಾತ್ ಆಲಿಗೇಟರ್ಸ್ ಗಳೇನಾದ್ರೂ ನಿಮ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರೆ ಅದರಿಂದ ತಪ್ಪಿಸ್ಕೊಂಡು ಹೋಗೋದು ಅಸಾಧ್ಯ. ಅದ್ರ ಬದಲಾಗಿ ಅದ್ರ ಬಾಯಿಯ ಮೇಲೆ ಅಥವಾ ಅದ್ರ ಕಣ್ಣ ಮೇಲೆ ಅಟ್ಯಾಕ್ ಮಾಡ್ಬಿಡಿ, ತಪ್ಪಿಸ್ಕೊಂಡು ಹೋಗೋದಕ್ಕಿರೋದು ಅದೊಂದೇ ದಾರಿ ಅಂತ. ಸರಿ ಅಂತ ಹೇಳಿ ಇವರು ಕೂಡ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ನಂತರ ಇವರೆಲ್ಲರೂ ಹೊರಗಡೆ ಬಂದು ಸಾಕ್ತಿರ್ಬೇಕಾದ್ರೆ ಸಣ್ಣದಾಗಿ ಮಳೆ ಕೂಡ ಬರ್ತಿರುತ್ತೆ. ಆದ್ರೆ ಝೋಯಿಗೆ ಕೈಗೆ ಕಾಲಿಗೆ ಇಷ್ಟೊಂದು ಏಟ್ಗಳಾಗಿರೋದ್ರಿಂದ ನಡೆಯೋದಕ್ಕಾಗದೆ ಒಂದು ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಮಲ್ಲಿಕಾ ಎಲ್ಲರಿಗೂ ಹೇಳ್ತಿರ್ತಾಳೆ, ಇವಳನ್ನ ಇಲ್ಲೇ ಬಿಟ್ಟು ನಡೀರಿ ನಾವು ಹೋಗೋಣ, ಟೈಮ್ ಇಲ್ಲ ಅಂತ. ಆದ್ರೆ ಡಾಮ್ ಮಾತ್ರ ಇವನ ಹೆಂಡತಿನ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವರಿಬ್ರ ಮಗಳು ಇವರು ಬರ್ತಾರೆ ಅಂತ ಮನೆಯಲ್ಲಿ ಕಾಯ್ತಿದ್ದಾಳೆ ಅಂತ. ಅದೇ ಸಮಯಕ್ಕೆ ಸ್ಯಾಮ್ಗೆ ನೀರು ಹರಿತಿರುವಂತ ಶಬ್ದ ಕೇಳಿಸಿ ಇವರೆಲ್ಲರೂ ಅದನ್ನ ಫಾಲೋ ಮಾಡ್ಕೊಂಡು ಬಂದು ನೋಡಿದ್ರೆ ಹರಿತಿರುವಂತ ನೀರು ಕಾಣಿಸುತ್ತೆ. ಈಗ ಮ್ಯಾಪ್ ನ ಪ್ರಕಾರ ಈ ನೀರು ಹರಿದು ಹೋಗ್ತಿರುವಂತ ಜಾಗದಲ್ಲೇ ಆ ಬಿಲ್ಡಿಂಗ್ ಕೂಡ ಇರೋದು. ಅದಕ್ಕೆ ನಾವು ಒಂದು ರಾಫ್ಟ್ ಅನ್ನ ಅಂದ್ರೆ ದೋಣಿನ ರೆಡಿ ಮಾಡ್ಕೊಂಡು ಹೋಗ್ಬೇಕು ಅಂತ ಕೈಲ್ ಹೇಳಿದ್ರೆ ಮೊದ್ಲು ಇದಕ್ಕೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಇದು ಮೊದ್ಲೇ ನೀರು, ಇದರಲ್ಲಿ ಆಲಿಗೇಟರ್ಸ್ ಗಳು ಇದ್ರೂ ಇರ್ಬೋದು, ನಾವ್ ಈ ನೀರ್ನಲ್ಲಿ ಹೋದ್ರೆ ಬದುಕ್ತಿವೋ ಇಲ್ವೋ ಗ್ಯಾರಂಟಿ ಇರೋದಿಲ್ಲ ಅಂತ. ಆಗ ಕೈಲ್ ಹೇಳ್ತಾಳೆ, ಬಿಸಿಲಿಂದ ಈ ನೀರು ತುಂಬಾನೇ ಬಿಸಿ ಆಗಿದೆ, ಇದರಿಂದ ಆಲಿಗೇಟರ್ಸ್ ಅಂತೂ ಈ ನೀರ್ನ ಒಳಗಡೆ ಇರೋದಿಲ್ಲ, ತಣ್ಣಗಿರೋದಕ್ಕೆ ಬೇರೆ ಯಾವ್ದಾದ್ರು ಜಾಗಕ್ಕೆ ಹೋಗಿರ್ತವೆ, ನನ್ನ ನಂಬಿ ಏನೂ ಆಗೋದಿಲ್ಲ, ಸೇಫ್ ಆಗಿ ಹೋಗ್ಬೋದು ಅಂತ. ಅಷ್ಟೇ ಅಲ್ಲದೆ ಇವ್ರು ಇರುವಂತ ಸುತ್ತಮುತ್ತ ಜಾಗದಲ್ಲಿ ತುಂಬಾ ಮರಗಳೆಲ್ಲ ಇರ್ತವೆ. ಅದಕ್ಕೆ ಸರಿ ಅಂತ ದೋಣಿನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಫ್ರಾಂಕ್ ಹಾಗೆ ಸ್ಯಾಮ್ ಒಂದು ಮರನ ಎತ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಈ ಕಡೆ ಡಾಮ್ ಝೋಯಿಗೆ ಧೈರ್ಯ ತುಂಬ್ತಿರ್ತಾನೆ, ಏನು ಆಗೋದಿಲ್ಲ, ಎಲ್ಲನೂ ಸರಿ ಹೋಗುತ್ತೆ ಅಂತ. ಇಲ್ಲಿ ಫ್ರಾಂಕ್ ಹಾಗೆ ಸ್ಯಾಮ್ ಮರನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರ ಜೊತೆ ಆಲಿಸ್ ಕೂಡ ಇರ್ತಾಳೆ. ಅದೇ ಸಮಯಕ್ಕೆ ಆಲಿಸ್ಗೆ ಏನೋ ವಿಚಿತ್ರವಾಗಿರುವಂತ ಶಬ್ದ ಕೇಳಿಸುತ್ತೆ. ಅವರಿಬ್ರಿಗೂ ಹೇಳೋಣ ಅಂದ್ರೆ ಅಷ್ಟರಲ್ಲಿ ಅವರಿಬ್ರು ಹೊಟ್ಟೋಗಿರ್ತಾರೆ. ಯಾವಾಗ ಇವರಿಬ್ರು ಎಲ್ಲರೂ ಇರುವಂತ ಜಾಗಕ್ಕೆ ಬರ್ತಾರೋ ಆಗ ಇವರಿಗೆ ರಿಯಲೈಸ್ ಆಗುತ್ತೆ ಆಲಿಸ್ ನಮ್ ಜೊತೆ ಬರ್ಲಿಲ್ಲ ಅಂತ. ಇದರಿಂದ ಇವರೆಲ್ಲರೂ ಟೆನ್ಷನ್ ಮಾಡ್ಕೊಳ್ತಿರ್ಬೇಕಾದ್ರೆ ಆಗ ನಮ್ಗೆ ಈ ಕಡೆ ತೋರಿಸ್ತಾರೆ. ಆಲಿಸ್ ಆ ಶಬ್ದ ಬರ್ತಿರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಮೊಟ್ಟೆನ ಇಟ್ಟಿದ್ದಂತ ಆ ಆಲಿಗೇಟರ್ ಇಲ್ಲಿ ಇರುತ್ತೆ. ಅದು ಅಟ್ಯಾಕ್ ಮಾಡ್ಲಿ ಅಂತ ಇವಳು ಕಾಯ್ತಿರ್ತಾಳೆ. ಅದು ಅಟ್ಯಾಕ್ ಮಾಡ್ತಿದ್ದಂಗೆನೆ ಅದರ ಬಾಯಿಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ನಂತರ ಇವಳು ಎಲ್ಲರ ಹತ್ರ ಬರ್ತಿದ್ದಂಗೆನೆ ಇವರು ಕೂಡ ದೋಣಿನ ರೆಡಿ ಮಾಡ್ಕೊಂಡು ನೀರಿನ ಒಳಗಡೆ ಹೋಗ್ತಾರೆ. ಆದ್ರೆ ಕೈಲಿಯ ಬ್ಯಾಗ್ ಇಲ್ಲೇ ಇರುತ್ತೆ. ಅದನ್ನ ಎತ್ಕೊಳ್ಳೋದಕ್ಕೆ ಸ್ಯಾಮ್ ಬಂದಾಗ ನೋಡ್ತಾನೆ ಆಲಿಗೇಟರ್ಸ್ ಗಳೆಲ್ಲ ಇಲ್ಲಿಗೆ ಬಂದ್ಬಿಟ್ಟಿರ್ತವೆ. ಹೇಗೋ ಮಾಡಿ ಇವನು ದೋಣಿ ಒಳಗಡೆ ಬರ್ತಾನೆ. ಆಗ ನಮ್ಗೆ ತೋರಿಸ್ತಾರೆ ಝೋಯಿಗೆ ಬದುಕುವಂತ ನಂಬಿಕೆನ ಹೊಟ್ಟೋಗಿರುತ್ತೆ. ಅದೇ ಸಮಯಕ್ಕೆ ಬರ್ತಿರುವಂತ ಎರಡು ಆಲಿಗೇಟರ್ಸ್ ಗಳನ್ನ ನೋಡಿ ಡಾಮ್ ನ ಕಡೆಗೆ ತಿರುಗಿ ನಾನ್ ನಿನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವರೆಲ್ಲರನ್ನು ಕಾಪಾಡೋದಕ್ಕೆ ಡೈರೆಕ್ಟ್ ಆಗಿ ನೀರಿಗೆ ಎಳೆದು ಬಿಡ್ತಾಳೆ. ಇದನ್ನ ನೋಡಿದಂತ ಡಾಮ್ಗಂತೂ ಎದೆನೆ ಹೊಡೆದೋದಂಗ ಆಗೋಗುತ್ತೆ. ಆಗ ಎರಡು ಆಲಿಗೇಟರ್ಸ್ ಗಳು ಝೋಯಿನ ನೋಡಿ ಡಿಸ್ಟ್ರಾಕ್ಟ್ ಆಗಿ ಅವಳ ಕಡೆ ಬಂದು ಅಟ್ಯಾಕ್ ಮಾಡ್ಬಿಡ್ತವೆ. ಝೋಯಿ ಮಾಡ್ದಂತ ಇಂತ ಒಂದು ದೊಡ್ಡ ತ್ಯಾಗದಿಂದ ಇವರೆಲ್ಲರ ಪ್ರಾಣ ಏನೋ ಉಳಿಯುತ್ತೆ. ಆದ್ರೆ ಇವರೆಲ್ಲರಿಗೂ ತುಂಬಾನೇ ಬೇಜಾರಾಗೋಗುತ್ತೆ. ನಂತರ ಇವರೆಲ್ಲರೂ ನೀರ್ನಲ್ಲಿ ಸಾಕ್ತಾ ಹೋಗ್ತಿರ್ತಾರೆ. ಇವರು ಎಷ್ಟು ಮುಂದೆ ಹೋಗ್ತಿರ್ತಾರೋ ಅಷ್ಟೇ ಕಾಡಿನ ಆಳದವರೆಗೂ ಹೋಗ್ತಿರ್ತಾರೆ. ಹೀಗೆ ಮೈಲಿಗಳ ಗಟ್ಲೆ ಸಾಕ್ತಾ ಮುಂದೆ ಬಂದಾಗ ಕೊನೆಗೂ ಇವರು ಹುಡುಕ್ತಿರುವಂತ ಬಿಲ್ಡಿಂಗ್ ಇವರಿಗೆ ಸಿಕ್ಬಿಡುತ್ತೆ. ಇದರಿಂದ ಇವರು ನಿಟ್ಟುಸಿರನ್ನ ಬಿಟ್ಟು ಬಿಲ್ಡಿಂಗ್ ಹತ್ರ ಬಂದು ನೋಡಿದ್ರೆ ಇಲ್ಲೊಂದಷ್ಟು ಬುಲೆಟ್ ಗಳು ಇರ್ತವೆ. ಇದನ್ನ ನೋಡಿ ಇವರಿಗೆ ಅರ್ಥ ಆಗೋಗುತ್ತೆ ಇಲ್ಲೇನೋ ಇಲ್ಲಿಗಲ್ ಆಗಿರುವಂತ ಕೆಲಸ ನಡೀತಿತ್ತು, ಆದ್ರಿಂದಾನೇ ಮಿಲಿಟರಿ ಅವರು ಬಂದಿದ್ರು ಅಂತ. ನಂತರ ಮಲ್ಲಿಕಾ ಸೌಂಡ್ ಮಾಡ್ಕೊಂಡು ಎಲ್ಲಂದ್ರಲ್ಲಿ ನುಗ್ತಿರ್ತಾಳೆ. ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಈ ಬಿಲ್ಡಿಂಗ್ ನ ಮತ್ತೊಂದು ಭಾಗದಲ್ಲಿ ಆಲಿಗೇಟರ್ಸ್ ಗಳು ಜಾಗನ ಮನೆ ಮಾಡ್ಕೊಂಡು ಮಲ್ಕೋಬಿಟ್ಟಿದಾವೆ ಅಂತ. ಇಷ್ಟೊತ್ತಿಗೆ ಫ್ರಾಂಕ್ಗಂತೂ ಮಲ್ಲಿಕಾ ಈ ರೀತಿ ಬಿಹೇವ್ ಮಾಡ್ತಿರೋದನ್ನ ನೋಡಿ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಸರಿ ಅಂತ ಹೇಳಿ ಇವರೆಲ್ಲರೂ ಈ ಬಿಲ್ಡಿಂಗ್ ನಲ್ಲಿ ಮುಂದೆ ಸಾಕ್ತಿರ್ಬೇಕಾದ್ರೆ ಎಲ್ಲಂದ್ರಲ್ಲಿ ಇವ್ರಿಗೆ ರಕ್ತದ ಕಲೆಗಳು ಕಾಣಿಸ್ತಿರ್ತವೆ. ಇಲ್ಲೆಲ್ಲ ಏನ್ ನಡೆದಿರ್ಬೋದು ಅಂತಾನೂ ಕೂಡ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಮೇಲ್ಗಡೆ ಎರಡು ವೈರ್ ಗಳು ಕಾಣಿಸ್ತವೆ. ಆದ್ರಿಂದ ಇಲ್ಲೆಲ್ಲಾದ್ರೂ ಕಮ್ಯುನಿಕೇಶನ್ ಡಿವೈಸ್ ಗಳು ಇರ್ಬೋದು. ಎರಡು ಟೀಮ್ ಗಳಾಗಿ ಹುಡ್ಕೋಣ ಅಂದಾಗ ಆಗ ಫ್ರಾಂಕ್ ಹೇಳ್ತಾನೆ ನಾನು ಮಲ್ಲಿಕಾ ಹಾಗೆ ಆಲಿಸ್ 3 ಜನ ಒಂದು ಟೀಮ್ ಆಗಿ ಹುಡುಕ್ತಿವಿ ಅಂತ. ಈ ಕಡೆ ಕೈಲ್ ಸ್ಯಾಮ್ ಹಾಗೆ ಡಾಮ್ ಇವ್ರು 3 ಜನ ಒಂದು ಟೀಮ್ ಆಗಿ ಹುಡುಕ್ತಿರ್ತಾರೆ. ನಂತರ ಫ್ರಾಂಕ್ ಆಲಿಸ್ ನ ಮತ್ತೊಂದು ಜಾಗದಲ್ಲಿ ಹುಡ್ಕೋದಕ್ಕೆ ಅಂತ ಕಳಿಸಿ ಇವನು ಮಲ್ಲಿಕಾ ಹಿಂದೆ ಹೋಗ್ತಾನೆ. ಈ ಕಡೆ ಇರುವಂತ ಕೈಲ್ ಹಾಗೆ ಇವಳ ಟೀಮ್ ನವರಿಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ಮಾದಕ ವಸ್ತುಗಳನ್ನ ತಯಾರು ಮಾಡಿಸ್ತಿದ್ರು ಅಂತ. ಅದೇ ಸಮಯಕ್ಕೆ ಒಬ್ಬ ಹುಡುಗ ಕೂಡ ಇವರಿಗೆ ಕಾಣಿಸ್ತಾನೆ. ಈ ಕಡೆ ಫ್ರಾಂಕ್ಗೆ ಮಲ್ಲಿಕಾ ಮೇಲೆ ಎಷ್ಟು ಕೋಪ ಬಂದ್ಬಿಟ್ಟಿರುತ್ತೆ ಅಂತಂದ್ರೆ ಎಲ್ಲರನ್ನೂ ಕೀಳಾಗಿ ನೋಡುವಂತ ನಿನ್ನಂತ ಜನರು ಬದುಕಲೇಬಾರದು ಅಂತ ಅವಳನ್ನ ಮೇಲಿಂದ ಕೆಳಗಡೆ ತಳ್ಳಿಬಿಡ್ತಾನೆ. ಈ ಕಡೆ ಇವರೆಲ್ಲರಿಗೂ ಸಿಕ್ಕಿದ್ನಲ್ಲ ಆ ಹುಡುಗ ನೀವೆಲ್ಲರೂ ಬೇಗ ಇಲ್ಲಿಂದ ಹೊಟ್ಟೋಗಿ ಅಂತ ಹೇಳ್ತಾನೆ, ಸತ್ತೋಗ್ತಾನೆ. ಅದೇ ಸಮಯಕ್ಕೆ ಇವ್ರ ಹತ್ರ ಆಲಿಸ್ ಕೂಡ ಬಂದು ತಲುಪ್ತಾಳೆ. ಈ ಕಡೆ ಫ್ರಾಂಕ್ ಮಲ್ಲಿಕಾ ಕೆಳಗಡೆ ಬೀಳ್ತಿರೋದನ್ನ ನೋಡ್ತಿರ್ಬೇಕಾದ್ರೆ ಹಿಂದೆಯಿಂದ ಒಂದು ಆಲಿಗೇಟರ್ ಬಂದು ಅವನನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಹಾಗೆ ಮಲ್ಲಿಕನು ಕೂಡ ಇನ್ನೇನು ಕೆಳಗಡೆ ಬಿದ್ದು ಸಾಯ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಆಗ ಇಲ್ಲಿಗೆ ಎಲ್ಲರೂ ಬಂದು ಇವಳ ಪ್ರಾಣನ ಕಾಪಾಡ್ತಾರೆ. ನಂತರ ಮಲ್ಲಿಕಾ ಕೈಲ್ ಹತ್ರ ಸಾರಿ ಕೇಳ್ತಾಳೆ. ಜೇಮಿ ಸತ್ತಿರೋದ್ರಿಂದ ನನ್ಗೆ ತುಂಬಾನೇ ದುಃಖ ಆಗಿತ್ತು, ಅವನು ಸಾಯೋದಕ್ಕೆ ನೀನೇ ಕಾರಣ ಅಂತ ನಿನ್ ಜೊತೆ ಆ ರೀತಿ ಬಿಹೇವ್ ಮಾಡ್ಬಿಟ್ಟೆ, ಸಾರಿ ಅಂತ. ಕೈಲ್ ಕೂಡ ಇವಳನ್ನ ಕ್ಷಮಿಸ್ಬಿಡ್ತಾಳೆ. ನಂತರ ಇವರೆಲ್ಲರಿಗೂ ಒಂದು ದಾರಿ ಕಾಣಿಸಿ ಅದರಲ್ಲಿ ಸಾಕ್ತಿರ್ಬೇಕಾದ್ರೆ ಡಾಮ್ಗೆ ಈ ಜಾಗದ ಫ್ಯೂಸ್ ಸಿಕ್ಕಿ ಆನ್ ಮಾಡಿದಾಗ ಲೈಟ್ ಬರುತ್ತೆ.
ನೋಡಿದ್ರೆ ತುಂಬಾ ಆಲಿಗೇಟರ್ಸ್ ಗಳು ಈ ಜಾಗದಲ್ಲಿ ಮಲಗಿರ್ತವೆ. ಇವಾಗ ಏನ್ ಮಾಡ್ಬೇಕು ಅಂತ ಇವರಿಗೆ ಅರ್ಥ ಆಗದೆ ಕನ್ಫ್ಯೂಸ್ ಆಗಿ ನಿಂತಿರ್ಬೇಕಾದ್ರೆ ಇವರ ಮುಂದೆನೆ ಒಂದು ರೂಮ್ ನಲ್ಲಿ ಕಮ್ಯುನಿಕೇಶನ್ ಡಿವೈಸ್ ಗಳು ಇರೋದು ಕಾಣಿಸುತ್ತೆ. ಅದಕ್ಕೆ ನಾವು ಜೀವಂತವಾಗಿರ್ಬೇಕು ಅಂತಂದ್ರೆ ಈ ಜಾಗನ ದಾಟ್ ಹೋಗ್ಲೇಬೇಕು ಅಂತ ಕೈಲಿ ನಿಧಾನವಾಗಿ ಜಾಗದಲ್ಲಿ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಒಂದು ಆಲಿಗೇಟರ್ ನ ಬಾಲೆ ಒಳ ಕಾಲಿಗೆ ಟಚ್ ಆಗ್ಬಿಡುತ್ತೆ. ಆದ್ರೆ ಅದಕ್ಕೆ ಎಚ್ಚರ ಆಗದೆ ಇರೋದ್ರಿಂದ ಇವಳು ಮುಂದೆ ಹೊರಟೋಗ್ತಾಳೆ. ಹೀಗೆ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ತುಂಬಾ ನಿಧಾನವಾಗಿ ಶಬ್ದ ಮಾಡ್ದಂಗೆ ಹೋಗ್ತಾ ಇರ್ತಾರೆ. ಆಗ ಮತ್ತೆ ಮಲ್ಲಿಕಾ ಸೌಂಡ್ ಮಾಡ್ಬಿಡ್ತಾಳೆ. ಆದ್ರೆ ಈಗಲೂ ಕೂಡ ಆಲಿಗೇಟರ್ಸ್ ಗಳಿಗೆ ಎಚ್ಚರ ಆಗೋದಿಲ್ಲ. ಈ ಕಡೆ ಕೈಲಿಗೆ ಕಮ್ಯುನಿಕೇಶನ್ ಡಿವೈಸ್ ಗಳು ಸಿಕ್ಬಿಡ್ತವೆ. ಆದ್ರೆ ಯಾವಾಗ ಸ್ಯಾಮ್ ಆಲಿಗೇಟರ್ಸ್ ಗಳನ್ನ ದಾಟಿ ಬರ್ತಿರ್ತಾನೋ ಕೆಳಗಡೆ ಬಿದ್ದಿದ್ರಿಂದ ತುಂಬಾ ಜೋರಾಗಿ ಸೌಂಡ್ ಆಗೋಗುತ್ತೆ. ಆಗ ಆಲಿಗೇಟರ್ಸ್ ಗಳು ಅಟ್ಯಾಕ್ ಮಾಡಿ ಇವನ ಕತ್ತನೆ ತಿನ್ಬಿಡ್ತವೆ. ಇದರಿಂದ ಅವರೆಲ್ಲರೂ ರೂಮ್ ಗೆ ಬಂದು ಲಾಕ್ ಆಗ್ತಾರೆ. ಇಷ್ಟೊತ್ತಿಗೆ ಕೈಲ್ ರೆಸ್ಕ್ಯೂ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ವಿಷಯನೂ ಹೇಳ್ಬಿಟ್ಟಿರ್ತಾಳೆ. ಅವರು ಕೂಡ ಬರೋದಕ್ಕೆ ಒಪ್ಕೊಂಡಿರ್ತಾರೆ. ಈಗ ಪ್ರಾಬ್ಲಮ್ ಏನು ಅಂತಂದ್ರೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಆಲಿಗೇಟರ್ಸ್ ಗಳು ಇದಾವೆ. ಆದ್ರೆ ಹೊರಗಡೆ ಹೋಗದೆ ಇವ್ರ ಹತ್ರ ಬೇರೆ ದಾರಿನೂ ಕೂಡ ಇಲ್ಲ. ರೆಸ್ಕ್ಯೂ ಟೀಮ್ ಅವರು ಬಂದಾಗ ಅವ್ರ ಹತ್ರ ಹೊರಗಡೆ ಹೋಗ್ಲೇಬೇಕು. ಇಲ್ಲೇ ಕೈಲ್ಗೆ ಒಂದು ಗನ್ ಕೂಡ ಸಿಕ್ಕಿರೋದ್ರಿಂದ ಸರಿ ಅಂತ ಡಿಸೈಡ್ ಮಾಡಿ ಇವರೆಲ್ಲರೂ ನಿಧಾನವಾಗಿ ಹೊರಗಡೆ ಬರ್ತಾರೆ. ನೋಡಿದ್ರೆ ಒಂದು ದೊಡ್ಡ ಆಲಿಗೇಟರ್ ಇವರ ಮುಂದೆ ಬಂದು ನಿಂತಿರುತ್ತೆ. ಆಗ ಆಲಿಸ್ ಇದನ್ನ ನೋಡಿ ನಾನ್ ತಂದಿರುವಂತ ಮೊಟ್ಟೆಗಳನ್ನ ಹುಡ್ಕೊಂಡು ಇದು ಬಂದಿರಬಹುದು ಅಂತ ಇದ್ರ ಹತ್ರ ಬಂದು ಇವಳ ಬ್ಯಾಗ್ ನಲ್ಲಿರುವಂತ ಮೊಟ್ಟೆಗಳನ್ನ ಕೊಡೋದಕ್ಕೆ ಹೋದಾಗ ಅದು ಮೊಟ್ಟೆಯ ಸಮೇತ ಇವಳ ಕೈಯನ್ನ ಕಚ್ಚಿ ಕಟ್ ಮಾಡಿ ಬಿಸಾಕ್ಬಿಡುತ್ತೆ. ಆಗ ಕೈಲ್ ಅದಕ್ಕೆ ಶೂಟ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಮಲ್ಲಿಕಾ ಹಾಗೆ ಡಾಮ್ ಆಲಿಸ್ ನ ಕಾಪಾಡಿ ಮತ್ತೊಂದ್ ಕಡೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಇವಳು ಶೂಟ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಬುಲೆಟ್ ಕೂಡ ಖಾಲಿ ಆಗೋಗುತ್ತೆ. ಇದರಿಂದ ಇಲ್ಲೇ ಇದ್ದಂತ ಒಂದು ಚಾಕುಯಿಂದ ಇದರ ಕಣ್ಣ ಮೇಲೆ ಅಟ್ಯಾಕ್ ಮಾಡಿ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಫ್ಯೂಲ್ ಇವಳಿಗೆ ಕಾಣಿಸುತ್ತೆ. ಆದ್ರಿಂದ ಫ್ಯೂಲ್ ಅನ್ನ ಆಲಿಗೇಟರ್ ನ ಮೇಲೆ ಹಾಕಿ ಬೆಂಕಿನ ಹಸ್ಬಿಡ್ತಾಳೆ. ಇದರಿಂದ ಅದು ಸತ್ತೋಗ್ತಿದ್ದಂಗೆನೆ ಇವ್ರು 4 ಜನ ಹೊರಗಡೆ ಬರ್ತಾರೆ. ನಂತರ ಇವರು ಹೀಗೆ ನಡೀತಾ ಒಂದು ಬ್ರಿಡ್ಜ್ ನ ಮೇಲೆ ಬಂದಾಗ ರೆಸ್ಕ್ಯೂ ಟೀಮ್ ನ ಹೆಲಿಕಾಪ್ಟರ್ ಇವರಿಗೆ ಕಾಣಿಸುತ್ತೆ. ಅಂದ್ರೆ ಇಲ್ಲಿಗೆ ಇವ್ರು 4 ಜನ ಬದುಕಿದ್ರು ಅಂತ. ನಂತರದ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ. ಕೈಲ್ ಜೇಮಿಯ ಹಸ್ತಿನ ತಗೊಂಡ್ ಬಂದು ತುಂಬಾ ದುಃಖದಿಂದ ನೀರಿನ ಒಳಗಡೆ ಬಿಟ್ಟು ಕೊನೆಯದಾಗಿ ಜೇಮಿನ ನೆನ್ಸ್ಕೊಳ್ತಾ ಜೀವನದಲ್ಲಿ ಮುಂದೆ ಸಾಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಆಗ ಸೀನ್ ಮತ್ತೊಂದ್ಸಲ ಲೂಸಿಯಾನ ಕಾಡಿನಲ್ಲಿ ಶಿಫ್ಟ್ ಆಗುತ್ತೆ. ಈ ಬಿಲ್ಡಿಂಗ್ ನಲ್ಲಿ ಫ್ರಾಂಕ್ ಇನ್ನೂ ಕೂಡ ಬದುಕಿರ್ತಾನೆ. ಹಾಗೆ ಇವನ ಸುತ್ತಮುತ್ತ ತುಂಬಾ ಆಲಿಗೇಟರ್ಸ್ ಗಳ ಶಬ್ದಗಳೆಲ್ಲ ಬರ್ತಿರ್ತವೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಏನ್ ಇಷ್ಟ ಆಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.